ನಾನು ಯಾರನ್ನು ಒಳಗೆ ಹೋಗೋದು ಬಿಡುವುದಿಲ್ಲ. ನಾನು ಮರುಜನ್ಮವನ್ನು ನೀಡುತ್ತೇನೆ. ಅಂಗಾಂಗ ಜೋಡಣೆ ಅಂದ್ರೆ ಒಬ್ಬ ಮನುಷ್ಯನ ವೈಫಲ್ಯವಾದ ಅಂಗ ಹಾಗೂ ಆರೋಗ್ಯಕರ ಅಂಗವನ್ನು ಶಸ್ತ್ರಚಿಕಿತ್ಸೆ ಮಾಡಿ ಜೋಡಿಸಿ ಬದುಕಿಸುವುದು. ಹಾಗಂದ್ರೆ ಸಮಸ್ಯೆ ಅಷ್ಟೇ ಅಲ್ಲದೆ ಶ್ರೀಮಂತ ಕುಟುಂಬದ Oh my God! Thank you, Dad! Thank you! Say. Wow! What a wonderful cake bag! It's my birthday! ಡಾಕ್ಟರ್, ಎಷ್ಟು ಬೇಕಾದರೂ ಖರ್ಚು ಮಾಡಲು ನಾನು ತಯಾರಿದ್ದೀನಿ. ನನ್ನ ಮಗನ ಕಣ್ಣು ಮೊದಲಿನ ಥರ ಮಾಡಿ ಡಾಕ್ಟರ್. ಹಾಗೆಲ್ಲ ಆಗೋದಿಲ್ಲ. ಅವನ ಕಣ್ಣಿನ ರೆಟಿನ ಪೂರ್ತಿಯಾಗಿ ಸುಟ್ಟೋಗಿದೆ. ಆದರೆ ಒಂದು ಮಾರ್ಗ ಇದೆ. ಅವನ ಕಣ್ಣಿನ ರೆಟಿನ ಅವನ ಕಣ್ಣನ್ನು ಸರಿ ಮಾಡಬೇಕಂದ್ರೆ ಇನ್ನೊಂದು ಕಣ್ಣಿನ ಅವಶ್ಯಕತೆ ಇದೆ. ಅದು ಯಾರಾದ್ರೂ ನೀಡಿದ್ರೆ ಅವನ ಕಣ್ಣು ಸರಿಯಾದ್ದು. ಕುಟುಂಬ ಬೀದಿ ಬಿದ್ದಿದೆ, ಏನು ಮಾಡಲು ಮುಂದೆ ದಾರಿ ತೋರಿಸದೆ ಯಾರಾದರೂ ಕರುಣೆ ತೋರಿದೆ. ಡ್ಯಾಡ್, ನೀವು ಅವತ್ತು ನನಗೆ ಎಕ್ಸ್ಪೆನ್ಸಿವ್ ವಾಚ್ ಕೊಟ್ರಿ, ಆದ್ರೆ ಇವತ್ತು ಆ ವಾಚ್ ಅಲ್ಲಿ ಟೈಮ್ ನೋಡಕ್ಕೆ ನನ್ನ ಹತ್ರ ಕಣ್ಣೇ ಇಲ್ಲ. ನಾನು ಎಷ್ಟು ಖರ್ಚು ಮಾಡ್ತೇನೆ ಅಂತ ಹೇಳಿದರು ನಿನಗೆ ಕಣ್ಣು ಬರಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಾನು ಏನ್ ಮಾಡಿದ್ದು? ಹಾಗಾದ್ರೆ ನನ್ನ ಜೀವನ ಇನ್ನು ಕುರುಡನಾಗೆ ಬಾಳ್ಬೇಕಾ? ಏನು ಮಾಡಲು ಮುಂದೆ ದಾರಿ ತೋಚದೆ ಯಾರಾದರೂ ಕರುಣೆ ತೋರಿದೆ. ಹಾಗಾದ್ರೆ ಅಂಗವೈಫಲ್ಯ ಬಂದಾಗ ಪರಿಹಾರನೇ ಇಲ್ವಾ? ಯಾಕಿಲ್ಲ, ಖಂಡಿತ ಇದೆ. ಒಬ್ಬ ವ್ಯಕ್ತಿ ಜೀವಂತ ಇರುವಾಗ ಮತ್ತು ಅವನ ಮರಣದ ನಂತರ ಅವನ ಸ್ವ ಇಚ್ಛೆಯಿಂದ ತನ್ನ ಅಂಗಾಂಗವನ್ನು ದಾನ ಮಾಡಬಹುದು. ಯಾವಾಗ ದಾನ ಮಾಡಬಹುದಂದ್ರೆ ಎಲುಬು ಮತ್ತು ಅಸ್ಥಿಮಜ್ಜೆ, ಹೃದಯ, ಕಿಡ್ನಿಗಳು, ಶ್ವಾಸಕೋಶ, ಪಿತ್ತಜನಕಾಂಗ, ಕಣ್ಣುಗಳು. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಸ್ವಇಚ್ಛೆಯಿಂದ ಅಂಗದಾನವನ್ನು ಮಾಡಬಹುದು. ಸಂತಾನೋತ್ಪತ್ತ ಹೇಗೆ ಮಾಡುವುದು? ಹೇಗೆ ಮಾಡಬೇಕೆಂದರೆ noto.abdm.government ಇದಕ್ಕೆ ರಿಜಿಸ್ಟರ್ ಐಡಿಯನ್ನು ಪಡೆದುಕೊಂಡು ನಿಮ್ಮ ಮನೆಯವರ ಒಪ್ಪಿಗೆಯ ಮೇರೆಗೆ ನಿಮ್ಮ ಅಂಗವನ್ನು ದಾನ ಮಾಡಬಹುದು. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ
ಚಿತ್ತವಿಟ್ಟು ಕೇಳಿರಿ. ಚಿತ್ತವಿಟ್ಟು ಕೇಳಿರಿ ಯುವಕನ ಮೆತ್ತರೆ. ಅಂಗಪ್ರದಾನ ಮಾಡಬೇಕು ನೀವು